ಏನು ನಿನ್ನೆ ಬೀದರ್ ಜಿಲ್ಲೆಯಲ್ಲಿ SBI ಬ್ಯಾಂಕ್ ಮುಂದೆ ನಡೆದ ಗುಂಡಿನ ದಾಳಿಯಿಂದಾಗಿ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು. ಯಾವ ರೀತಿ ಬಿಹಾರ ಹಾಗೂ ಉತ್ತರ ಪ್ರದೇಶದಲ್ಲಿ ನಡೆಯೋ ರೀತಿ ಬೀದರ್ನಲ್ಲಿ ಆಗಿರೋದ್ರಿಂದ ಇಡೀ ಬೀದರ್ ಜಿಲ್ಲೆಯಲ್ಲ ಇಡೀ ರಾಜ್ಯದ ಜನರು ಗಾಬರಿ ಆಗಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಂತ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಬನ್ನಿ ಅವ್ರನ್ನೇ ನೇರವಾಗಿ ಮಾತಾಡ್ಸೋಣ. ಸರ್, ಏನು ಸರ್ ನಿನ್ನೆ ಘಟನೆ? ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಈ ಪ್ರಕರಣವನ್ನು ಪರಿಗಣಿಸಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಯಾರು ದುಷ್ಕರ್ಮಿಗಳು ಮಾಡಿದ್ದಾರೆ ಅವರಿಗೆ ಬಂಧಿಸಿ ಅವ್ರ ಮೇಲೆ ಅತ್ಯಂತ ಕಠಿಣವಾದಂತಹ ಒಂದು ಕಾನೂನಿನ ಕ್ರಮ ತೆಗೆದುಕೊಳ್ಳುವಂಥದ್ದಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದೇವೆ. ನನಗೆ ಭರವಸೆ ಇದೆ, ಪೊಲೀಸರು ಅವರಿಗೆ ಬಂಧಿಸಿ ಅವ್ರಿಗೆ ಕಾನೂನು ರೀತಿಯ ಅವ್ರ ಮೇಲೆ ಕ್ರಮನೂ ಆಗ್ತದೆ. ಮುಂದೆ ಇಂತಹ ಕೃತ್ಯಗಳು ನಡೆದ ರೀತಿಯಲ್ಲಿ ಏನು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳುವಂತ ಒಂದು ಕೆಲಸ ಸರ್ಕಾರ ಮಾಡ್ತದೆ. ಜಿಲ್ಲೆ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಕೃತ್ಯ ನಡೆದಿಲ್ಲ, ಇಷ್ಟೊಂದು ದೊಡ್ಡ ಕ್ರೈಮ್ ಆಗಿದೆ. ಯಾವ ರೀತಿ ಹೇಳಿದೆ ಇದು ಆಗಿದ್ದು ಅತ್ಯಂತ ಆತಂಕಕಾರಿಯಾಗಿದೆ. ಇಂಟೆಲಿಜೆನ್ಸ್ ಇನ್ನೂ ಬಲವರ್ಧನೆ ಮಾಡುವಂತ ಅವಶ್ಯಕತೆ ಇದೆ. ಬಲವರ್ಧನೆ ಮಾಡಲಿಕ್ಕೆ ಕ್ರಮ ಕೈಗೊಳ್ತೇವೆ. ಇನ್ನೊಬ್ರು ಗಾಯಾಳಿದ್ರು, ಅವರು ಆಸ್ಪತ್ರೆಯಲ್ಲಿ ಹೋಗಿ ನಿನ್ನೆ ಭೇಟಿ ಕೂಡ ಮಾಡಿದ್ರು. ಆರೋಗ್ಯ ಚೆನ್ನಾಗಿದೆ, ಸುಧಾರಣೆ ಆಗ್ತಾ ಇದ್ದಾರೆ. ಅವರು ಮತ್ತೆ ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ಅವರು ಹೊರಗಡೆ ಬರ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಸರ್, ಈ ಪ್ರಕರಣದ ಬಗ್ಗೆ ಯಾರು ಪ್ರತಿಕ್ರಿಯೆ ನೀಡ್ತಿಲ್ಲ. SPI ಅವರಿಗೆ ಕೇಳಿದ್ರೆ ಅವರು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ಯಾವ ರೀತಿ ನಾನು ಹೇಳ್ತಾ ಇದ್ದೇನಲ್ಲಪ್ಪ, ಮತ್ತೆ ಸರ್ಕಾರನೇ ಹೇಳ್ತಾ ಇದ್ದೇನೆ. ದುಡ್ಡು ಹೋಗಿದೆ ಸರ್ ನೋಡಿ, ಅದೆಲ್ಲ ಈಗ ತನಿಖೆಯಲ್ಲಿ ಬರ್ತದೆ. ಯಾವುದು ಮುಚ್ಚುಮರೆ ಇಕ್ಕೋದಿಲ್ಲ. ಇವತ್ತು ಪ್ರತಿಯೊಂದು ತನಿಖೆಯಲ್ಲಿ ಹೊರಗಡೆ ಬರುತ್ತೆ.